ಪಾರ್ಲಿಮೆಂಟ್ ಮೇಲೆ ದಾಳಿ ಆಯ್ತು, ನಮ್ಮ ಭಾರತೀಯರು ಸೈನಿಕರು ಸತ್ರು ಹೋತು. ಈಗ ಕಾಶ್ಮೀರದಲ್ಲಿ ಆಯ್ತು, ಸುಮಾರು 25ಕ್ಕೂ ಹೆಚ್ಚು ಜನ ಸತ್ತೋದ್ರು. ನನಗೆ ಅನ್ಸೋದು ಕಾಂಗ್ರೆಸ್ ಅವರು ಎಲ್ಲಿವರೆಗೂ ಒಂದು 10 ಲಕ್ಷ ಜನ ಸತ್ತ ಮೇಲೆ ನೀವು ಯುದ್ಧ ಮಾಡಬೇಕು, ಇಲ್ಲ ಒಂದು 10 ಕೋಟಿ ಜನ ಸತ್ತ ಮೇಲೆ ಯುದ್ಧ ಮಾಡಬೇಕು, ಇಲ್ಲ ಭಾರತದಲ್ಲಿರೋರ್ನೆಲ್ಲರನ್ನೂ ಹೊಡೆದಾಕದ ಮೇಲೆ ಯುದ್ಧ ಮಾಡಬೇಕು. ಏನಾನ ಒಂದು ಡೆಡ್ ಲೈನ್ ಕೊಡ್ಬೇಕು ಇವ್ರು. ನಮ್ ಶಾಂತಿ ಮಂತ್ರ ಇಷ್ಟು, ನಮ್ ಶಾಂತಿ ಮಂತ್ರ ಇದು, ನಮ್ ಡೆಡ್ ಲೈನ್. ಪಾರ್ಲಿಮೆಂಟ್ ಮೇಲೆ ದಾಳಿ ಆಯ್ತು, ನಮ್ಮ ಭಾರತೀಯರು ಸೈನಿಕರು ಸತ್ರು ಹೋತು. ಈಗ ಕಾಶ್ಮೀರದಲ್ಲಿ ಆಯ್ತು, ಸುಮಾರು 25ಕ್ಕೂ ಹೆಚ್ಚು ಜನ ಸತ್ತೋದ್ರು. ನನಗೆ ಅನ್ಸೋದು ಕಾಂಗ್ರೆಸ್ ಅವರು ಎಲ್ಲಿವರೆಗೂ ಒಂದು 10 ಲಕ್ಷ ಜನ ಸತ್ತ ಮೇಲೆ ನೀವು ಯುದ್ಧ ಮಾಡಬೇಕು, ಇಲ್ಲ ಒಂದು 10 ಕೋಟಿ ಜನ ಸತ್ತ ಮೇಲೆ ಯುದ್ಧ ಮಾಡಬೇಕು, ಇಲ್ಲ ಭಾರತದಲ್ಲಿರೋರ್ನೆಲ್ಲರನ್ನೂ ಹೊಡೆದಾಕದ ಮೇಲೆ ಯುದ್ಧ ಮಾಡಬೇಕು. ಏನಾನ ಒಂದು ಡೆಡ್ ಲೈನ್ ಕೊಡ್ಬೇಕು ಇವ್ರು. ನಮ್ ಶಾಂತಿ ಮಂತ್ರ ಇಷ್ಟು, ನಮ್ ಶಾಂತಿ ಮಂತ್ರ ಇದು, ನಮ್ ಡೆಡ್ ಲೈನ್. ಪಾರ್ಲಿಮೆಂಟ್ ಮೇಲೆ ದಾಳಿ ಆಯ್ತು, ನಮ್ಮ ಭಾರತೀಯರು ಸೈನಿಕರು ಸತ್ರು ಹೋತು. ಈಗ ಕಾಶ್ಮೀರದಲ್ಲಿ ಆಯ್ತು, ಸುಮಾರು 25ಕ್ಕೂ ಹೆಚ್ಚು ಜನ ಸತ್ತೋದ್ರು. ನನಗೆ ಅನ್ಸೋದು ಕಾಂಗ್ರೆಸ್ ಅವರು ಎಲ್ಲಿವರೆಗೂ ಒಂದು 10 ಲಕ್ಷ ಜನ ಸತ್ತ ಮೇಲೆ ನೀವು ಯುದ್ಧ ಮಾಡಬೇಕು, ಇಲ್ಲ ಒಂದು 10 ಕೋಟಿ ಜನ ಸತ್ತ ಮೇಲೆ ಯುದ್ಧ ಮಾಡಬೇಕು, ಇಲ್ಲ ಭಾರತದಲ್ಲಿರೋರ್ನೆಲ್ಲರನ್ನೂ ಹೊಡೆದಾಕದ ಮೇಲೆ ಯುದ್ಧ ಮಾಡಬೇಕು. ಏನಾನ ಒಂದು ಡೆಡ್ ಲೈನ್ ಕೊಡ್ಬೇಕು ಇವ್ರು. ನಮ್ ಶಾಂತಿ ಮಂತ್ರ ಇಷ್ಟು, ನಮ್ ಶಾಂತಿ ಮಂತ್ರ ಇದು, ನಮ್ ಡೆಡ್ ಲೈನ್. ಪಾರ್ಲಿಮೆಂಟ್ ಮೇಲೆ ದಾಳಿ ಆಯ್ತು, ನಮ್ಮ ಭಾರತೀಯರು ಸೈನಿಕರು ಸತ್ರು ಹೋತು. ಈಗ ಕಾಶ್ಮೀರದಲ್ಲಿ ಆಯ್ತು, ಸುಮಾರು 25ಕ್ಕೂ ಹೆಚ್ಚು ಜನ ಸತ್ತೋದ್ರು. ನನಗೆ ಅನ್ಸೋದು ಕಾಂಗ್ರೆಸ್ ಅವರು ಎಲ್ಲಿವರೆಗೂ ಒಂದು 10 ಲಕ್ಷ ಜನ ಸತ್ತ ಮೇಲೆ ನೀವು ಯುದ್ಧ ಮಾಡಬೇಕು, ಇಲ್ಲ ಒಂದು 10 ಕೋಟಿ ಜನ ಸತ್ತ ಮೇಲೆ ಯುದ್ಧ ಮಾಡಬೇಕು, ಇಲ್ಲ ಭಾರತದಲ್ಲಿರೋರ್ನೆಲ್ಲರನ್ನೂ ಹೊಡೆದಾಕದ ಮೇಲೆ ಯುದ್ಧ ಮಾಡಬೇಕು. ಏನಾನ ಒಂದು ಡೆಡ್ ಲೈನ್ ಕೊಡ್ಬೇಕು ಇವ್ರು. ನಮ್ ಶಾಂತಿ ಮಂತ್ರ ಇಷ್ಟು, ನಮ್ ಶಾಂತಿ ಮಂತ್ರ ಇದು, ನಮ್ ಡೆಡ್ ಲೈನ್.